ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಅಡವಯ್ಯ ತುರುಮರಿ. ನಾನು ವೃತ್ತಿಯಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟು. ಇವತ್ತಿನ ವಿಷಯ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ಅಂದರೆ ವಸ್ತು ಮತ್ತು ಸೇವಾ ತೆರಿಗೆ. ಜಿ ಎಸ್ ಟಿ ಇಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಹೀಗಾಗಿ ನಾನು ಈ ಒಂದೇ ವಿಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡಲಿಕ್ಕಾಗಲ್ಲ. ಹೀಗಾಗಿ ನಾನು ಇದನ್ನ ಎರಡು ಪಾರ್ಟಲ್ಲಿ ಪ್ರೆಸೆಂಟ್ ಮಾಡ್ತೀನಿ ತಮ್ಮ ಮುಂದೆ. ಫಸ್ಟ್ ಪಾರ್ಟಲ್ಲಿ ಗೌರ್ಮೆಂಟು ಯಾಕೆ ಜಿ ಎಸ್ ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು, ಸೆಕೆಂಡ್ ಭಾಗದಲ್ಲಿ ನಿಮಗೆ ಇದರಿಂದ ಆಗುವ ಬೆನಿಫಿಟ್ ಏನು ಸಾಮಾನ್ಯ ಜನರಿಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿ ಎಸ್ ಟಿ ನಮ್ಮ ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಆಗಿದ್ದು 1 ಜುಲೈ 2017. ಸೊ ನಿಮಗೆ ನೀವೆಲ್ಲ ಕೇಳ್ಬೋದು ಜಿ ಎಸ್ ಟಿ ಯಾಕೆ ತೊಗೊಂಬಂದರು ಗೌರ್ಮೆಂಟು ಅಂತ. ಸೊ ಅದಕ್ಕೆ ಸ್ವಲ್ಪ ನಿಮಗೆ ಕಾನೂನಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಏನಂತ, ನಮ್ಮಲ್ಲಿ ಟ್ಯಾಕ್ಸ್ ಯಾರು ಹಾಕ್ತಾರೆ? ಒಂದು ಸೆಂಟ್ರಲ್ ಗೌರ್ಮೆಂಟು, ಇನ್ನೊಂದು ಸ್ಟೇಟ್ ಗೌರ್ಮೆಂಟು. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ, ಅಂದರೆ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 245 ಮತ್ತು 246 ಅಡಿಯಲ್ಲಿ ಸೆಂಟರ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸಿಗೆ ಪವರ್ ಇದೆ. ಏನು, ಈ ಟ್ಯಾಕ್ಸ್ಗಳನ್ನು ಚಾರ್ಜ್ ಮಾಡಲಿಕ್ಕೆ ಕಾಮನ್ ಸಿಟಿಸನ್ಸ್ಗೆ ಅಂತ. ಸೊ ಹೀಗಾಗಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸನ್ನು ಎರಡು ಭಾಗದಲ್ಲಿ ವಿಂಗಡಿಸಿದ್ದಾರೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಯಾವುದು ನಿಮ್ಮಿಂದ ಡೈರೆಕ್ಟ್ ಗೌರ್ಮೆಂಟಿಗೆ ಹೋಗುತ್ತಲ್ಲ ಅದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ. ಉದಾಹರಣೆಗೆ, ನೀವು ಒಬ್ಬ ಸಂಬಳದಾರರಾಗಿರ್ತೀರ, ಮಂತ್ಲಿ ಸ್ಯಾಲ್ರಿ ಬರಬೇಕಾದ್ರೆ ನಿಮಗೆ ಟ್ಯಾಕ್ಸ್ ಕಟ್ ಮಾಡೇ ಕೊಡ್ತಾರೆ. ಸೊ ಆ ಟ್ಯಾಕ್ಸು ಡೈರೆಕ್ಟು ನಿಮ್ಮ ಸಂಬಳದಿಂದಲೇ ಕಟ್ಟಾಗಿ ನಿಮ್ಮ ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಇದಕ್ಕೆಲ್ಲ ಏನಂತಾರೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂತಾರೆ. ಸೊ ಅದು ಎಲ್ಲಿ ಹೋಗುತ್ತೆ? ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಯಾವ ವಿಧವಾದ ಡೈರೆಕ್ಟ್ ಟ್ಯಾಕ್ಸಸ್ ಇವೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಚಾರ್ಜ್ ಮಾಡೋದು ಅಂದರೆ, ಒಂದು ಇನ್ಕಮ್ ಟ್ಯಾಕ್ಸು, ಇನ್ನೊಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸು. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದರೆ ಏನು? ನೀವು ಒಂದು ಪ್ರಾಪರ್ಟಿ ಮಾರಿದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತೀರಾ. ಥರ್ಡ್ ಒನ್ನು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸು, ಅಂದರೆ ಷೇರು ಮಾರುಕಟ್ಟೆಯಲ್ಲಿ ನೀವು ವಹಿವಾಟನ್ನು ಮಾಡ್ತೀರಲ್ಲ, ಆವಾಗ ನೀವು ಶೇರ್ಸ್ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದಕ್ಕೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಲೇವಿ ಮಾಡ್ತಾರೆ. ಫೋರ್ತ್ ಒನ್ನು, ಈ ಕಂಪ್ನೀಸಲ್ಲಿ ಅವರ ವಾರ್ಷಿಕ ಆದಾಯದ ಮೇಲೆ ಟ್ಯಾಕ್ಸನ್ನು ಲಾಗು ಮಾಡ್ತಾರೆ, ಅದಕ್ಕೆ ಏನಂತಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತಾರೆ. ಸೊ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು ಲೇವಿ ಮಾಡೋ ಒಂದು ಟ್ಯಾಕ್ಸಸ್ಸು. ಇವಕ್ಕೆಲ್ಲ ಏನಂತಾರೆ, ಡೈರೆಕ್ಟ್ ಟ್ಯಾಕ್ಸಸ್ ಅಂತಾರೆ. ಸೆಕೆಂಡ್ ಪೋರ್ಷನ್ ಭಾಗ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸು. ಇಂಡೈರೆಕ್ಟ್ ಜಿ ಎಸ್ ಟಿ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಏನು ಇತ್ತು ನಮ್ಮ ದೇಶದಲ್ಲಿ ಅಂತ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಸಹ ಸೆಂಟ್ರಲ್ ಗೌರ್ಮೆಂಟೂ ಲೇವಿ ಮಾಡುತ್ತೆ ನಮ್ಮ ಮೇಲೆ, ಆಮೇಲೆ ಸ್ಟೇಟ್ ಗೌರ್ಮೆಂಟೂ ಲೇವಿ ಮಾಡುತ್ತೆ ನಮ್ಮ ಮೇಲೆ. ಸೊ ಸೆಂಟ್ರಲ್ ಗೌರ್ಮೆಂಟದು ಯಾವ್ಯಾವ ಟ್ಯಾಕ್ಸಸ್ ಲೇವಿ ಮಾಡುತ್ತೆ ಅಂದರೆ, ಎಕ್ಸೈಸ್ ಡ್ಯೂಟಿ ಅಂತಾರೆ. ಎಕ್ಸೈಸ್ ಡ್ಯೂಟಿ ಅಂದರೆ ಏನು? ಇವು ಯಾವುದೇ ವಸ್ತುವನ್ನು ನೀವು ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಅದು ಫ್ಯಾಕ್ಟ್ರಿಯಿಂದ ಹೊರಗೆ ಬರಬೇಕಾದ್ರೆ ಎಕ್ಸೈಸ್ ಡ್ಯೂಟಿ ಕಟ್ಟಬೇಕು. ಸೊ ಅದು ಒಂದು ಟೈಪ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಅದು ನೀವು ಯಾರು ಮ್ಯಾನುಫ್ಯಾಕ್ಚರರ್ ಮೇಲೆ ಹಾಕಿರ್ತಾರೆ ಅದನ್ನು ನೀವು ಅಲ್ಟಿಮೇಟ್ ಕಸ್ಟಮರಿಂದ ಕಲೆಕ್ಟ್ ಮಾಡಿ ಅವನು ಗೌರ್ಮೆಂಟಿಗೆ ತುಂಬ್ತಾನೆ. ಸೊ ಹೀಗಾಗಿ ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಾರೆ. ನಿಮಗೆ ಅತಿ ಸರಳವಾಗಿ ಹೇಳೋದೇನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ನೀವೊಂದು ಜ್ಯುವೆಲರಿ ಶಾಪಿಗೆ ಹೋಗ್ತೀರಾ. ಜ್ಯುವೆಲರಿ ಶಾಪಿಗೆ ಹೋಗಿ ಜ್ಯುವೆಲರಿ ಪರ್ಚೇಸ್ ಮಾಡಿದಾಗ ನಿಮಗೆ ಜ್ಯುವೆಲರಿ ಶಾಪ್ ಓನರು ನಿಮಗೆ ರಿಸೀಟ್ ಕೊಡ್ತಾನೆ, ಟ್ಯಾಕ್ಸ್ ಹಾಕಿರ್ತಾನೆ ಅದಕ್ಕೆ. ಸೊ ಆ ಟ್ಯಾಕ್ಸು ನಿಮ್ಮಿಂದ ಕಲೆಕ್ಟ್ ಮಾಡಿ ಅವನು ಗೌರ್ಮೆಂಟಿಗೆ ತುಂಬ್ತಾನೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಸೊ ಎಕ್ಸೈಸ್ ಡ್ಯೂಟಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಲೇವಿ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಇಸ್ ಕಸ್ಟಮ್ ಡ್ಯೂಟಿ. ಕಸ್ಟಮ್ ಡ್ಯೂಟಿ ಅಂದರೆ ಏನು? ನೀವು ಯಾವುದಾದ್ರೂ ವಸ್ತುವನ್ನು ಹೊರದೇಶದಿಂದ ಇಂಪೋರ್ಟ್ ಮಾಡಿದರೆ ಅಥವಾ ಆಮದು ಮಾಡಿದರೆ ಅದಕ್ಕೆ ಕಸ್ಟಮ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಥರ್ಡ್ ಟೈಪ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ವಿಚ್ ವಾಸ್ ಲೇವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ದಟ್ ಈಸ್ ಕಾಲ್ಡ್ ಸರ್ವಿಸ್ ಟ್ಯಾಕ್ಸ್. ದಟ್ ಈಸ್ ಸೇವಾ ತೆರಿಗೆ. ಸೇವಾ ತೆರಿಗೆಗೂ ಒಂದು ಹಿಸ್ಟ್ರಿ ಇದೆ, ಯಾಕೆ ಸೇವಾ ತೆರಿಗೆ ತಂದರು ಅಂತ. ಸೊ 1991ನಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು. ಸೊ ಹೀಗಾಗಿ ಅವರು 1991ನಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ ಮಾಡಿದರು. ಅಂದರೆ ನಮ್ಮ ದೇಶವನ್ನು ಬೇರೆ ದೇಶದ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಓಪನ್ ಮಾಡಿಕೊಟ್ರು. ಸೊ ಹೀಗಾಗಿ 1994ರಲ್ಲಿ ಈ ಸೇವಾ ತೆರಿಗೆ ಅಂದರೆ ಸರ್ವಿಸ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದಕ್ಕೆ ಇವತ್ತು ನೋಡ್ತೀರಾ ನೀವು, ಇಂಡಿಯಾ ಹ್ಯಾಸ್ ಬಿಕಮ್ ಎ IT ಹಬ್. ಸೊ ಹೀಗಾಗಿ
ನಮ್ಮ ಸರ್ವಿಸ್ ಇಂಡಸ್ಟ್ರಿ ಜಾಸ್ತಿ ಬೆಳೀತಾ ಇದೆ ಇವತ್ತು. ಸೊ ಇಫ್ ಯು ಸಿ ಗೋ ಬ್ಯಾಕ್ ಟು ದ ಹಿಸ್ಟ್ರಿ 1991 till 2020 ಸೊ ದ ಇಂಡಿಯಾ ಹ್ಯಾಸ್ ಗ್ರೋನ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್ ಇನ್ ದ ಸರ್ವಿಸ್ ಸೆಕ್ಟರು. ಸೊ ಹೀಗಾಗಿ ಗೌರ್ಮೆಂಟ್ ಇಂಟ್ರಡ್ಯೂಸ್ಡ್ ಸರ್ವಿಸ್ ಟ್ಯಾಕ್ಸ್ ವೇ ಬ್ಯಾಕ್ ಇನ್ 1994. ಸೊ ವೀಕ್ಷಕರೇ, ನಿಮಗೆಲ್ಲ ಹೇಳೋದಿಷ್ಟೇ, ಫಾರ್ ಎವ್ರಿ ನ್ಯೂ ಆ್ಯಕ್ಟ್ ವಿಚ್ ಕಮ್ಸ್ ಇನ್ ಟು ಇಂಡಿಯಾ ಅದಕ್ಕೆ ಬಲವಾದ ಕಾರಣ ಇರುತ್ತೆ. ಸೊ ದಟ್ಸ್ ವೈ ಐ ವಾಂಟೆಡ್ ಟು ಗಿವ್ ಎನ್ ಎಕ್ಸ್ಪ್ಲನೇಷನ್ ಅಬೌಟ್ ಸರ್ವಿಸ್ ಟ್ಯಾಕ್ಸ್. ಸೊ ದಿಸ್ ಆರ್ ದ ಟ್ಯಾಕ್ಸಸ್ ಲಿವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಈಗ ಸ್ಟೇಟಿಗೆ ಬರೋದಾದರೆ, ಸ್ಟೇಟಲ್ಲಿ ಯಾವ್ಯಾವ ಟ್ಯಾಕ್ಸ್ ಲೆವಿ ಮಾಡ್ತಾರೆ? ವ್ಯಾಟ್, ದಟ್ ಈಸ್ ಕಾಲ್ಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಇದನ್ನು 2005 ಇಂಟ್ರಡ್ಯೂಸ್ ಮಾಡಿದರು ನಮ್ಮದೇ ಎಲ್ಲ ಸ್ಟೇಟ್ಗಳಲ್ಲಿ. ಸೊ ಇದೇನು, ಯಾವುದೇ ಒಂದು ವಸ್ತುವನ್ನು ಮಾರಿದಾಗ ಅದರ ಮೇಲೆ ಟ್ಯಾಕ್ಸ್ ಕಟ್ತೀರಾ. ಸೊ ದಟ್ ಈಸ್ ಕಾಲ್ಡ್ ವ್ಯಾಟ್. ನೆಕ್ಸ್ಟು ಯಾವುದು ಗೌರ್ಮೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಲೆವಿ ಮಾಡೋದಂದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ನೀವು ಎಲ್ಲಾದರೂ ಮೂವಿ ಥಿಯೇಟ್ರಿಗೆ ಹೋಗ್ತೀರಾ, ಮೂವಿ ಥಿಯೇಟ್ರಿಗೆ ಹೋದಾಗ ಅಲ್ಲಿ ನೀವು ಅಲ್ಲಿ ಏನು ನೀವು ಅದರದ ಯೂಸ್ ಮಾಡ್ತೀರಲ್ಲ, ಪ್ರಿಮೈಸಸ್ಸನ್ನು ಯೂಸ್ ಮಾಡ್ತೀರಲ್ಲ, ಅದಕ್ಕೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕಟ್ತೀರಾ. ಥರ್ಡ್ ಕಮ್ಸ್ ಇಸ್ ಲಕ್ಸುರಿ ಟ್ಯಾಕ್ಸ್. ನೀವು ರೆಸಾರ್ಟು, ನೀವು ಹೋಟೆಲ್ ಫೆಸಿಲಿಟಿ ಯೂಸ್ ಮಾಡಿದಾಗ ದೇ ವಿಲ್ ಚಾರ್ಜ್ ಯು ಲಕ್ಸುರಿ ಟ್ಯಾಕ್ಸ್. ಫೋರ್ತು ಆಕ್ಟ್ರಾಯ್ ಅಂತಾರೆ, ಇಲ್ಲ ಎಂಟ್ರಿ ಟ್ಯಾಕ್ಸ್ ಅಂತಾರೆ. ಎಂಟ್ರಿ ಟ್ಯಾಕ್ಸು ಆಕ್ಟ್ರಾಯ್ ಅಂದರೆ ಏನು, ಯಾವುದು ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರ್ತಾವಲ್ಲ, ಗೂಡ್ಸ್ ಮೂವ್ಮೆಂಟ್ ಆಗ್ತಾವಲ್ಲ, ಅದಕ್ಕೆ ಎಂಟ್ರಿ ಟ್ಯಾಕ್ಸ್ ಅಂತ ಕಟ್ತೀವಿ. ಸೊ ಇವೆಲ್ಲ ಯಾವ ಸ್ಟೇಟ್ ಗೌರ್ಮೆಂಟ್ ಲೆವಿ ಮಾಡುವ ಇಂಡೈರೆಕ್ಟ್ ಟ್ಯಾಕ್ಸಸ್ಸು. ಸೊ ವಾಟ್ ಗೌರ್ಮೆಂಟ್ ಥಾಟ್ ಇಸ್, ಇಷ್ಟೆಲ್ಲ ನೋಡಿ ವೀಕ್ಷಕರೇ, ಇಷ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿ ಮಾಡುತ್ತೆ, ಇಷ್ಟು ಸ್ಟೇಟ್ ಗೌರ್ಮೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೆವಿ ಮಾಡುತ್ತೆ. ಸೊ ಹೀಗಾಗಿ why don't we club all together and bring under one tax? ಸೊ ಹೀಗಾಗಿ ಇವನ್ನೆಲ್ಲ ಕ್ಲಬ್ ಮಾಡಿ they brought in this concept of goods and services tax. ಸೊ if I tell you the history, 2000 ಇದರ ಫಸ್ಟ್ ಕಾನ್ಸೆಪ್ಟ್ ಪೇಪರು ನಮ್ಮ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಯಿತು. ಸೊ ನೋಡಿ ವೀಕ್ಷಕರೇ, ಇಟ್ ಟುಕ್ ಆಲ್ಮೋಸ್ಟ್ 17 years ಫಾರ್ ಅಸ್ ಟು ಇಂಪ್ಲಿಮೆಂಟ್ ದಿಸ್ ಆ್ಯಕ್ಟ್. ಸೊ ಯಾಕೆ ಅನ್ನೋದಕ್ಕೆ ನಿಮಗೆ ಬಲವಾದ ಕಾರಣಗಳಿವೆ, ಅದಕ್ಕೆ ರೀಸನ್ಸ್ ಇವೆ. ಬಟ್ ಐ ಕಾಂಟ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಪಾರ್ಟ್ 2. ಆಮೇಲೆ ಈ ಜಿ ಎಸ್ ಟಿಯಲ್ಲಿಯೂ ಈಗ ನೋಡಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಸೆಂಟ್ರಲ್ ಗೌರ್ಮೆಂಟು ಟ್ಯಾಕ್ಸ್ ಹಾಕುತ್ತೆ, ಸ್ಟೇಟ್ ಗೌರ್ಮೆಂಟು ಟ್ಯಾಕ್ಸ್ ಹಾಕುತ್ತೆ. ಸೊ ಹೀಗಾಗಿ ಇವರು ಬೇರೆ ಬೇರೆ ದೇಶದಲ್ಲಿ ಏನೇನು ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿದರು. ಸೊ ಫ್ರಾನ್ಸ್ ವಾಸ್ ದ ಫಸ್ಟ್ ಕಂಟ್ರಿ ಟು ಇಂಟ್ರಡ್ಯೂಸ್ ಜಿ ಎಸ್ ಟಿ ಇನ್ ದ ಎಂಟೈರ್ ವರ್ಲ್ಡ್. ಸೊ ನೆಕ್ಸ್ಟು, ಸೊ ಹೀಗಾಗಿ ನಮ್ಮದು ಫೆಡರಲ್ ಸಿಸ್ಟಮ್ ಇದೆ. ಅಂದರೆ ಏನು, ಸೆಂಟ್ರಲ್ ಗೌರ್ಮೆಂಟು ಲಾ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟು ಲಾ ಮಾಡುತ್ತೆ. ಹೀಗಾಗಿ ದೇ ವಾಂಟೆಡ್ ಟು ಹ್ಯಾವ್ ಎ ರಿಪ್ಲಿಕಾ ಆಫ್ ದಿಸ್ ಟೈಪ್ ಆಫ್ ಸೆಟಪ್ ಔಟ್ಸೈಡ್ ಇಂಡಿಯಾ. ಸೊ ಹೀಗಾಗಿ ದೇ ಶಾರ್ಟ್ ಲಿಸ್ಟೆಡ್ ಕೆನಡಾ ಮತ್ತು ಬ್ರಾಜಿಲ್ which has dual system of charging GST. So then they chose Canadian dual GST as and they replicated to Indian GST system. So ಹೀಗಾಗಿ in short ಅಲ್ಲಿ ಹೇಳೋದಾದರೆ ನಿಮಗೆ ನಮ್ಮ GST ಏನಿದೆಯಲ್ಲ, ಇಟ್ ಇಸ್ ಎ ರಿಪ್ಲಿಕಾ ಆಫ್ ಕೆನಡಿಯನ್ GST law. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಬೇಸಿಕ್ ಯಾಕೆ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದರು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ನಾನು ಇದರ ಆಗುವ ಲಾಭಗಳೇನು, ಈ ಸಾಮಾನ್ಯ ಜನರಿಗೆ ಇದರಿಂದ ಏನೇನು ಲಾಭ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ತಮಗೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.